ಬಾರಿ ಗೆದ್ದಿರೋಂಥ ಶಾಸಕರಿದ್ದಾರೆ, ಸುಮಾರು 7 ಬಾರಿ ಗೆದ್ದಿರೋಂಥವ್ರು ಇದ್ದಾರೆ. ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗುತ್ತೆ ಸೀನಿಯರಿಟಿ ಬೇಸ್ ಮೇಲೆ ಅಂತ ಅವರು ವೇಟಿಂಗಲ್ಲಿದ್ದರು. ನಾವು ಫ್ರೆಷರ್ಸ್ ಟೀಮಲ್ಲಿ ನಮಗೆ ಸಿಗುತ್ತೆ, ನಾವು ವೇಟಿಂಗಲ್ಲಿದ್ವಿ. ಆದರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡಬೇಕಾಗ್ತದೆ, ಜಾತಿವಾರ ಲೆಕ್ಕಾಚಾರ, ಪ್ರಾಂತ್ಯವಾರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಮೇಲೆ ಈಗಾಗಲೇ ಆಗಿ ಹೋಗಿದೆ. ಈಗ ಏನದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಇನ್ನೇನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಅನುಕೂಲ ಅನಿಸುತ್ತೆ. ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಭ್ರಷ್ಟಾಚಾರ ಆರೋಪ ಯಾರ ಮೇಲಿಲ್ಲ. ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದ ಮೇಲೂ ಮುಖ್ಯಮಂತ್ರಿ ಮಾಡಿದರು. ಭ್ರಷ್ಟಾಚಾರ ಸಾಬೀತಾದ್ರೂ ಮಾತ್ರ, ಅವರು ಜೈಲಲ್ಲಿದ್ದರೂ ಮಾತ್ರ ಅವಕಾಶ ಸಿಗಲ್ಲ. ಇನ್ನು ಸಾಬೀತು ಆಗಿಲ್ಲ, ಅವ್ರು ಜೈಲಲ್ಲೂ ಇಲ್ಲ. ಸಾಮಾನ್ಯವಾಗಿ ಒಂದು ಅರೆಸ್ಟ್ ಪ್ರಕ್ರಿಯೆ ಏನು ಆಗಿರುತ್ತೆ ಕಾನೂನು ಪ್ರಕಾರ ಹೋಗಿದ್ದಾರೆ, ಬಂದಿದ್ದಾರೆ. ಇನ್ನವರು ಅಪರಾಧಿ ಅಂತಲೂ ತೀರ್ಮಾನ ಆಗಿಲ್ಲ, ಅವನು ಆರೋಪಿ ಆಗಿದ್ದಾರೆ. ಆರೋಪಿ ಯಾರಿಲ್ಲ, ಎಲ್ಲ ವಿಷಯದಲ್ಲೂ ಒಬ್ಬರೊಬ್ಬರು ಆರೋಪಿ ಇರ್ತಾರೆ. ಹಾಗಾಗಿ ಅದನ್ನೇನು ಪರಿಗಣನೆ ಮಾಡೋದು ಬೇಕಿಲ್ಲ. ಹೈಕಮಾಂಡ್ ತೀರ್ಮಾನ ಸರಿ ಇದೆ, ನಾಗೇಂದ್ರನ್ನು ಕೊಟ್ಟರೆ ಸರಿ ಇದೆ. ಅಲ್ಲ, ಅವರು ದೆಹಲಿಗೆ ಹೋಗೋಕ್ಕಾಗಲ್ಲ, ಕೋರ್ಟ್ ನಿರ್ಬಂಧ ಏರಿದೆ, ದೆಹಲಿಗೆ ಹೋಗದೆ ಇವರು ಹೇಗೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತೇಳಿ ವಿಪಕ್ಷದವರು ಪ್ರಶ್ನೆ ಮಾಡ್ತಾರೆ. ಈಗ ದೆಹಲಿಗೆ ಹೋಗಲ್ಲ ಅಂತ ನಾನು ಪೇಪರ್ನಲ್ಲಿ ನೋಡಿದೆ. ಅವ್ರಿಗೆ ಯಾಕೆ ಖಾತೆ ಕೊಡ್ತಾರೆ ಅನ್ನೋದ್ರ ಮೇಲೆ ದೆಹಲಿ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಈಗ ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಒಂದು ರೂಪಿಸೋಂಥ ಒಂದು ಕಾರ್ಯಕ್ರಮನೇ ಒಂದು ಸಚಿವ ಸ್ಥಾನ ಕೊಟ್ಟರೆ ಅವಶ್ಯಕತೆ ಬರಲ್ಲ ದೆಹಲಿಗೆ ಹೋಗೋದು. ಯಾಕೆಂದರೆ ನಮ್ಮಲ್ಲೇ ನಮ್ಮ ಸರ್ಕಾರದ ಯೋಜನೆಗಳನ್ನೇ ಜಾರಿ ತರೋದಕ್ಕೋಸ್ಕರ ಇಲ್ಲೇ ಮಾಡ್ಬೋದು. ಇವಾಗ ಸಿದ್ದರಾಮಯ್ಯ ಆಪ್ತರಿಗೆ ಯಾರಿಗೂ ಕೂಡ ಕೊಟ್ಟಿಲ್ಲ, ಅವ್ರನ್ನೆಲ್ಲ ಕಡೆ ಬೇಕಂತಲೇ ಎಲ್ಲ. ಈಗ ಸಿದ್ದರಾಮಯ್ಯ ಆಪ್ತರು, ಡಿ ಕೆ ಶಿವಕುಮಾರ್ ಆಪ್ತರು ಅಂತ ಇದರಲ್ಲಿ ಬರೋದಿಲ್ಲ. ಏನಾಗ್ತದೆ, ಪ್ರಾಂತ್ಯವಾರು ದಾವಣಗೆರೆ ಭಾಗಕ್ಕೆ ಕೊಡಬೇಕು. ನಮ್ಮ ಬಸವಂತಣ್ಣಗೆ ಕೊಟ್ಟರು, ಫಸ್ಟ್ ಟೈಮ್ ಕೊಟ್ಟರು. ಹಂಗಂತ ನಾನು ಸಿಟ್ಟಾಗಿ ಬರುತ್ತಾ? ಅಲ್ಲಿ ಜಾತಿವಾರು ಎಡಗೈ, ಒಂದು SC ಜನಾಂಗದ ಎಡಗೈಗೆ ಕೊಡೋ ಒಂದು ಅವಶ್ಯಕತೆ ಇತ್ತು. ಅಲ್ಲಿ ನಾವು RB ತಿಮ್ಮಾಪುರರು ಸಂಪುಟದಿಂದ ಬಿಟ್ಟ ಮೇಲೆ ಇರೋದೇ ಆಪ್ಷನ್ ಯಾರು, ನಮ್ಮ ಬಸವಂತಣ್ಣ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಕ್ಕಲ್ಲ. ಬಸವಂತಣ್ಣ ಯಾರ ಕಡೆ ಹಂಗಾದ್ರೆ? ಬಸವಂತಣ್ಣ ಯಾರ ಕಡೆಯವರು? ಮಲ್ಲಿಕಾರ್ಜುನ ಅವ್ರು ಯಾರ ಕಡೆ ಇದ್ದರು? SS ಮಲ್ಲಿಕಾರ್ಜುನ. ಅವೆಲ್ಲ ಬರೋದಿಲ್ಲ. ಅವ್ರ ಕಡೆಯವರು ಇವ್ರ ಕಡೆಯವರು ಎಲ್ಲರೂ ಕಾಂಗ್ರೆಸ್ಸಿಗವರು ಕರೆಕ್ಟ್ ಇದೆ ಮಾಡಿರೋದು. ಬಾರಿ ಗೆದ್ದಿರೋಂಥ ಶಾಸಕರಿದ್ದಾರೆ, ಸುಮಾರು 7 ಬಾರಿ ಗೆದ್ದಿರೋಂಥವ್ರು ಇದ್ದಾರೆ. ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗುತ್ತೆ ಸೀನಿಯರಿಟಿ ಬೇಸ್ ಮೇಲೆ ಅಂತ ಅವರು ವೇಟಿಂಗಲ್ಲಿದ್ದರು. ನಾವು ಫ್ರೆಷರ್ಸ್ ಟೀಮಲ್ಲಿ ನಮಗೆ ಸಿಗುತ್ತೆ, ನಾವು ವೇಟಿಂಗಲ್ಲಿದ್ವಿ. ಆದರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡಬೇಕಾಗ್ತದೆ, ಜಾತಿವಾರ ಲೆಕ್ಕಾಚಾರ, ಪ್ರಾಂತ್ಯವಾರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಮೇಲೆ ಈಗಾಗಲೇ ಆಗಿ ಹೋಗಿದೆ. ಈಗ ಏನದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಇನ್ನೇನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಅನುಕೂಲ ಅನಿಸುತ್ತೆ. ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಭ್ರಷ್ಟಾಚಾರ ಆರೋಪ ಯಾರ ಮೇಲಿಲ್ಲ. ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದ ಮೇಲೂ ಮುಖ್ಯಮಂತ್ರಿ ಮಾಡಿದರು. ಭ್ರಷ್ಟಾಚಾರ ಸಾಬೀತಾದ್ರೂ ಮಾತ್ರ, ಅವರು ಜೈಲಲ್ಲಿದ್ದರೂ ಮಾತ್ರ ಅವಕಾಶ ಸಿಗಲ್ಲ. ಇನ್ನು ಸಾಬೀತು ಆಗಿಲ್ಲ, ಅವ್ರು ಜೈಲಲ್ಲೂ ಇಲ್ಲ. ಸಾಮಾನ್ಯವಾಗಿ ಒಂದು ಅರೆಸ್ಟ್ ಪ್ರಕ್ರಿಯೆ ಏನು ಆಗಿರುತ್ತೆ ಕಾನೂನು ಪ್ರಕಾರ ಹೋಗಿದ್ದಾರೆ, ಬಂದಿದ್ದಾರೆ. ಇನ್ನವರು ಅಪರಾಧಿ ಅಂತಲೂ ತೀರ್ಮಾನ ಆಗಿಲ್ಲ, ಅವನು ಆರೋಪಿ ಆಗಿದ್ದಾರೆ. ಆರೋಪಿ ಯಾರಿಲ್ಲ, ಎಲ್ಲ ವಿಷಯದಲ್ಲೂ ಒಬ್ಬರೊಬ್ಬರು ಆರೋಪಿ ಇರ್ತಾರೆ. ಹಾಗಾಗಿ ಅದನ್ನೇನು ಪರಿಗಣನೆ ಮಾಡೋದು ಬೇಕಿಲ್ಲ. ಹೈಕಮಾಂಡ್ ತೀರ್ಮಾನ ಸರಿ ಇದೆ, ನಾಗೇಂದ್ರನ್ನು ಕೊಟ್ಟರೆ ಸರಿ ಇದೆ. ಅಲ್ಲ, ಅವರು ದೆಹಲಿಗೆ ಹೋಗೋಕ್ಕಾಗಲ್ಲ, ಕೋರ್ಟ್ ನಿರ್ಬಂಧ ಏರಿದೆ, ದೆಹಲಿಗೆ ಹೋಗದೆ ಇವರು ಹೇಗೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತೇಳಿ ವಿಪಕ್ಷದವರು ಪ್ರಶ್ನೆ ಮಾಡ್ತಾರೆ. ಈಗ ದೆಹಲಿಗೆ ಹೋಗಲ್ಲ ಅಂತ ನಾನು ಪೇಪರ್ನಲ್ಲಿ ನೋಡಿದೆ. ಅವ್ರಿಗೆ ಯಾಕೆ ಖಾತೆ ಕೊಡ್ತಾರೆ ಅನ್ನೋದ್ರ ಮೇಲೆ ದೆಹಲಿ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಈಗ ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಒಂದು ರೂಪಿಸೋಂಥ ಒಂದು ಕಾರ್ಯಕ್ರಮನೇ ಒಂದು ಸಚಿವ ಸ್ಥಾನ ಕೊಟ್ಟರೆ ಅವಶ್ಯಕತೆ ಬರಲ್ಲ ದೆಹಲಿಗೆ ಹೋಗೋದು. ಯಾಕೆಂದರೆ ನಮ್ಮಲ್ಲೇ ನಮ್ಮ ಸರ್ಕಾರದ ಯೋಜನೆಗಳನ್ನೇ ಜಾರಿ ತರೋದಕ್ಕೋಸ್ಕರ ಇಲ್ಲೇ ಮಾಡ್ಬೋದು. ಇವಾಗ ಸಿದ್ದರಾಮಯ್ಯ ಆಪ್ತರಿಗೆ ಯಾರಿಗೂ ಕೂಡ ಕೊಟ್ಟಿಲ್ಲ, ಅವ್ರನ್ನೆಲ್ಲ ಕಡೆ ಬೇಕಂತಲೇ ಎಲ್ಲ. ಈಗ ಸಿದ್ದರಾಮಯ್ಯ ಆಪ್ತರು, ಡಿ ಕೆ ಶಿವಕುಮಾರ್ ಆಪ್ತರು ಅಂತ ಇದರಲ್ಲಿ ಬರೋದಿಲ್ಲ. ಏನಾಗ್ತದೆ, ಪ್ರಾಂತ್ಯವಾರು ದಾವಣಗೆರೆ ಭಾಗಕ್ಕೆ ಕೊಡಬೇಕು. ನಮ್ಮ ಬಸವಂತಣ್ಣಗೆ ಕೊಟ್ಟರು, ಫಸ್ಟ್ ಟೈಮ್ ಕೊಟ್ಟರು. ಹಂಗಂತ ನಾನು ಸಿಟ್ಟಾಗಿ ಬರುತ್ತಾ? ಅಲ್ಲಿ ಜಾತಿವಾರು ಎಡಗೈ, ಒಂದು SC ಜನಾಂಗದ ಎಡಗೈಗೆ ಕೊಡೋ ಒಂದು ಅವಶ್ಯಕತೆ ಇತ್ತು. ಅಲ್ಲಿ ನಾವು RB ತಿಮ್ಮಾಪುರರು ಸಂಪುಟದಿಂದ ಬಿಟ್ಟ ಮೇಲೆ ಇರೋದೇ ಆಪ್ಷನ್ ಯಾರು, ನಮ್ಮ ಬಸವಂತಣ್ಣ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಕ್ಕಲ್ಲ. ಬಸವಂತಣ್ಣ ಯಾರ ಕಡೆ ಹಂಗಾದ್ರೆ? ಬಸವಂತಣ್ಣ ಯಾರ ಕಡೆಯವರು? ಮಲ್ಲಿಕಾರ್ಜುನ ಅವ್ರು ಯಾರ ಕಡೆ ಇದ್ದರು? SS ಮಲ್ಲಿಕಾರ್ಜುನ. ಅವೆಲ್ಲ ಬರೋದಿಲ್ಲ. ಅವ್ರ ಕಡೆಯವರು ಇವ್ರ ಕಡೆಯವರು ಎಲ್ಲರೂ ಕಾಂಗ್ರೆಸ್ಸಿಗವರು ಕರೆಕ್ಟ್ ಇದೆ ಮಾಡಿರೋದು.